ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಆಯುರ್ವೇದಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಮತ್ತು ಈ ನೋಟಿಫಿಕೇಷನನ್ನು ಇದೇ ಮಂತ್ 11ನೇ ತಾರೀಕು ಹೊರಡಿಸಲಾಗಿದ್ದು ಇದು ವಾಕ್-ಇನ್ ಇಂಟರ್ವ್ಯೂ ಹುದ್ದೆ ಆಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ಈ ಹುದ್ದೆ ಬಗ್ಗೆ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಅಥವಾ ಇಲ್ಲಿ ಕಾಣಿಸ್ತಿರೋ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ಬೆಂಗಳೂರಿನ ಹುದ್ದೆ ಆಗಿದ್ದು ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಇಂಟರ್ವ್ಯೂ ಮತ್ತು ರೈಟಿಂಗ್ ಟೆಸ್ಟ್ ಇರುತ್ತೆ. ಆಯ್ಕೆ ಆಗಬೇಕಂದ್ರೆ 28ನೇ ತಾರೀಕು ಈ ಹುದ್ದೆಗೆ ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ. ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡಿ. ಹುದ್ದೆಗಳು ಬಂದು ಡೊಮೆಕೈನ್ ಎಕ್ಸ್ಪರ್ಟ್ನ ಹುದ್ದೆಗಳು ಆಯುರ್ವೇದನಲ್ಲಿ ಖಾಲಿ ಇದ್ದು ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ 5 years ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದು MD ಆಯುರ್ವೇದನಲ್ಲಿ MD ಮಾಡಿರೋವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಆಯ್ಕೆ ಆದರೆ ನಿಮಗೆ ಮಂತ್ಲಿ 75,000 ಪೇಮೆಂಟ್ ಇರುತ್ತೆ. ಎರಡನೇದಾಗಿ ಕನ್ಸಲ್ಟೆಂಟ್ನ ಹುದ್ದೆಗಳು ಖಾಲಿ ಇದ್ದು ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತೆ. ಈ ಹುದ್ದೆಗೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಎಜುಕೇಷನ್ ಮಾಡಿರೋವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದ್ದು ಹೈಯರ್ ಕ್ವಾಲಿಫಿಕೇಷನ್ ಲೇಟೆಸ್ಟ್ 10 years ಆಫ್ ಕ್ಲೈಂಟ್ ರಿಸರ್ಚ್ ಎಕ್ಸ್ಪೀರಿಯೆನ್ಸ್ ಇರೋವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಬೇಸಿಕ್ ಪೇಮೆಂಟ್ ಬಂದು 50,000 ಇರುತ್ತೆ. ಇನ್ನು ಮೂರನೇ ಹುದ್ದೆಗೆ ಸೀನಿಯರ್ ರಿಸರ್ಚ್ ಫೆಲೋನ ಹುದ್ದೆಗಳು ಖಾಲಿ ಇದ್ದು ಒಟ್ಟು 8 ಹುದ್ದೆಗಳು ಖಾಲಿ ಇರ್ತವೆ. ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ BA MS ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 2 years ಇನ್ ರಿಸರ್ಚ್ ಪ್ರಾಜೆಕ್ಟ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ನಿಮಗೆ 47,000 ಪ್ಲಸ್ 30% HRA ನಿಮಗೆ ಪರ್ ಮಂತ್ಗೆ ಅಮೌಂಟ್ ಇರುತ್ತೆ. ಇನ್ನು ನಾಲ್ಕನೇದಾಗಿ ಸೀನಿಯರ್ ರಿಸರ್ಚ್ನ ಫೆಲೋನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ MA MSc MPhil ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಕಮ್ಯುನಿಕೇಷನ್ ಬಂದು ಕನ್ನಡ ಕೇಳ್ತಾ ಇದ್ದು 47,000 ಪ್ಲಸ್ 30% HRA ನಿಮಗೆ ಪರ್ ಮಂತ್ಗೆ ಅಮೌಂಟ್ ಸಿಗುತ್ತೆ. ಇನ್ನು ಐದನೇದಾಗಿ ಸೀನಿಯರ್ ರಿಸರ್ಚ್ ಫೆಲೋನ ಹುದ್ದೆಗಳು ಖಾಲಿ ಇದ್ದು ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತೆ. ಈ ಹುದ್ದೆಗೆ MSc MD ಇನ್ ಯೋಗ ಮಾಡಿರುವಂಥವರು ಅಪ್ಲೈ ಮಾಡ್ಬೋದಾಗಿದ್ದು ಹಾಗೆ ನಿಮಗೆ 1 year ಪ್ರಾಕ್ಟಿಕಲ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಯೋಗದಲ್ಲಿ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 42,000 ಪ್ಲಸ್ 30% HRA ಈ ಹುದ್ದೆಗೆ ಕೂಡ ಸಿಗ್ತಾ ಇರುತ್ತೆ. ಇನ್ನು ಆರನೇದಾಗಿ ಸೀನಿಯರ್ ರಿಸರ್ಚ್ ಫೆಲೋನ ಹುದ್ದೆಗಳು ಖಾಲಿ ಇದ್ದು ಮಾಸ್ಟರ್ ಇನ್ ಸೈನ್ಸ್ MSc ಇನ್ ಕೆಮಿಸ್ಟ್ರಿ ಅನಾಲಿಟಿಕ್ಸ್ ಮತ್ತು ಕೆಮಿಸ್ಟ್ರಿ ಆರ್ ಮಾಸ್ಟರ್ ಆಫ್ ಫಾರ್ಮಾಮೆಡಿಕಲ್ ಸೈನ್ಸ್ ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು ಈ ಹುದ್ದೆಗೆ ಕೂಡ 47,000 ರೂಪಾಯಿ ಅಮೌಂಟ್ ಇರುತ್ತೆ ನಿಮಗೆ ಬೇಸಿಕ್ ಪೇಮೆಂಟು. ಏಳನೇದಾಗಿ ಸೀನಿಯರ್ ರಿಸರ್ಚ್ನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ BE BTech MSc ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಅಂಡರ್ 2 years ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಈ ಹುದ್ದೆಗೆ ಕೂಡ 47,000 ಪೇಮೆಂಟ್ ಇರುತ್ತೆ. ಸೀನಿಯರ್ ರಿಸರ್ಚ್ ಫೆಲೋನ ಒಂದು ಹುದ್ದೆ ಖಾಲಿ ಇದೆ. ಈ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಇನ್ BSc MLT ಮೆಡಿಕಲ್ ಬಯೋಕೆಮಿಸ್ಟ್ರಿ ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಮ್ಯಾಕ್ಸಿಮಮ್ ಏಜ್ ಬಂದು ನಾಟ್ 35 years ಆಗಿರುತ್ತೆ. ಈ ಹುದ್ದೆಗೂ ಕೂಡ ಇದು ಕೂಡ ವಾಕ್-ಇನ್ ಇಂಟರ್ವ್ಯೂ ಆಗಿದ್ದು 47,000 ನಿಮಗೆ ಬೇಸಿಕ್ ಪೇಮೆಂಟ್ ಆಗಿರುತ್ತೆ. ಹಾಗೆ ಜೂನಿಯರ್ ರಿಸರ್ಚ್ನ ಹುದ್ದೆಗಳು ಖಾಲಿ ಇದ್ದು ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತೆ. MSc ಇನ್ ಲೈಫ್ ಸೈನ್ಸ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಕಂಪ್ಯೂಟರ್ ನಾಲೆಜ್ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 32 years ಆಗಿದ್ದು 37,000 ನಿಮಗೆ ಪೇಮೆಂಟ್ ಆಗಿರುತ್ತೆ. ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ಇದನ್ನು ಕ್ರ್ಯಾಕ್ ಆದಮೇಲೆ ನಿಮಗೆ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಬಂದು SC ST OBC EWS ಕ್ಯಾಂಡಿಡೇಟ್ಗೆ ಇರುತ್ತೆ.
ಹಾಗೆ ಇಂಟರ್ವ್ಯೂಗೆ ಮತ್ತು ಟೆಸ್ಟ್ಗೆ ಯಾವುದೇ ಅಲೌನ್ಸಸ್ ನೀಡೋದಿಲ್ಲ. ಮತ್ತು ಹೋಗುವಂಥ ಫೋಟೋಸು ಮತ್ತು ಬೇಕಾಗೋ ಅದರ್ ಡಾಕ್ಯುಮೆಂಟ್ ಮತ್ತು ಮಾರ್ಕ್ಶೀಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ವರ್ಕ್ ಎಕ್ಸ್ಪೀರಿಯೆನ್ಸ್ ಮತ್ತು ಬೇಕಾಗೋ ಅದರ್ ಡಾಕ್ಯುಮೆಂಟ್ ಕೂಡ ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ. ಸೆಲೆಕ್ಷನ್ ಕಮ್ಯುನಿಟಿ ಮೂಲಕ ನೀವು ಸೆಲೆಕ್ಷನ್ ಅಥವಾ ರಿಜೆಕ್ಟ್ ಆಗ್ತೀರಾ. ಇನ್ನು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ಕಾಣಿಸ್ತಿರೋ www.keri.government.in ಅಥವಾ www.ccras.nic.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಡ್ರಾ ಮಾಡಿಕೊಂಡು ಇನ್ಫಾರ್ಮೇಷನ್ ಫಿಲ್ ಮಾಡ್ಬೋದಾಗಿರುತ್ತೆ. ಅಥವಾ ನೀವು ಬೆಂಗಳೂರು ಆಫೀಸ್ನ ಮೂಲಕ ವರ್ಕಿಂಗ್ ಡೇಸ್ನಲ್ಲಿ 10 to 4 PM ಒಳಗಡೆ ಅಪ್ಲಿಕೇಶನ್ ಫಾರ್ಮ್ನ ಕೂಡ ನೀವು ಅಲ್ಲಿ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋದ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ದೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.